ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕೇಕ್ ಡೆಕೋರೇಷನ್ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾನು ಚಾಕ್ಲೇಟ್ ಯೂಸ್ ಮಾಡಿಕೊಂಡು ಹೇಗೆ ಕೇಕ್ನ ಡೆಕೋರೇಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಮೋಡೆ ಕಂಪ್ನಿದು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಚಾಕ್ಲೇಟ್ನ ನಾನು ಮೈಕ್ರೋವೇವಲ್ಲಿ ಕರಗಿಸ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಸೆಟ್ ಆದಮೇಲೆ ನಾನು ಇದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ನಾವು ಇದನ್ನು ಈಗ ನೀಟಾಗಿ ಇದನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ಮಾಡಾದ್ಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಆ ಕೇಕ್ ಈಗ ರೆಡಿಯಾಗಿದೆ. ಕೇಕ್ ರೆಡಿ ಆದಮೇಲೆ ಅದನ್ನ ಫ್ರಿಜ್ಜಿಂದ ತೆಗೆದು ನಾನೀಗ ಕೇಕ್ ಸೈಡ್ಗಳಲ್ಲಿ ಅಂಟಿಸ್ಕೋತಾ ಇದ್ದೀನಿ. ಈ ಥರ ಅದು ಕೇಕ್ದು ಸೈಜ್ ನೋಡಿಕೊಂಡು ಚಾಕ್ಲೇಟ್ನ ಕಟ್ ಮಾಡಿಕೊಂಡು ಈ ಥರ ಅಂಟಿಸ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನಿಲ್ಲಿ N1 ನೋಸಲ್ ಯೂಸ್ ಮಾಡಿಕೊಂಡು ಕೇಕ್ನ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನಾನು ಈ ಡಿಸೈನ್ನ ಬಳಸ್ಬಿಟ್ಟು ನಾನು ರಿಬ್ಬನ್ ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಈ ಥರ ರಿಬ್ಬನ್ ಯೂಸ್ ಮಾಡಿಕೊಂಡು ಓರಿಯೋ ಬಿಸ್ಕೆಟಿಂದ ಇದನ್ನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ.